ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಮಗು ಹುಟ್ಟಿದ ತಕ್ಷಣ ಅಳುವುದೇಕೆ ಮತ್ತು ವೈದ್ಯರು ಮಗು ಹುಟ್ಟಿದ ತಕ್ಷಣ ಏಕೆ ಅಳಿಸುತ್ತಾರೆ, ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಳ್ಳೋಣ. ಮಗು ತಾಯಿಯ ಹೊಟ್ಟೆಯಿಂದ ಹೊರಬಂದ ತಕ್ಷಣ ಅಳುವುದನ್ನು ನೀವು ನೋಡಿದ್ದೀರಾ. ಒಂದು ವೇಳೆ ಇದು ಸಂಭವಿಸದಿದ್ದರೆ ವೈದ್ಯರು ಮಗುವನ್ನು ಅಳುವಂತೆ ಮಾಡುತ್ತಾರೆ. ಆದರೆ ವೈದ್ಯರು ಹೀಗೇಕೆ ಮಾಡುತ್ತಾರೆ ಗೊತ್ತೇ? ಇಲ್ಲಿದೆ ಉತ್ತರ. ಜಗತ್ತಿನ ಪ್ರತಿಯೊಬ್ಬ ದಂಪತಿಗಳು ಮುಂದೊಂದು ದಿನ ತಂದೆ ತಾಯಿಯಾಗಬೇಕು ಎಂದು ಬಯಸುತ್ತಾರೆ. ಅದು ಅವರ ಜೀವನದ ಒಂದು ಕನಸಾಗಿರುತ್ತದೆ. ತಾಯಿ ಮಗುವನ್ನು 9 ತಿಂಗಳುಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಂತರ ಹೆರುತ್ತಾಳೆ. ಅಂದ ಹಾಗೆಯೇ ಮಗು ತಾಯಿಯ ಹೊಟ್ಟೆಯಿಂದ ಹೊರಬಂದ ತಕ್ಷಣ ಅಳುವುದನ್ನು ನೀವು ನೋಡಿದ್ದೀರಾ. ಒಂದು ವೇಳೆ ಇದು ಸಂಭವಿಸದಿದ್ದರೆ ವೈದ್ಯರು ಮಗುವನ್ನು ಅಳುವಂತೆ ಮಾಡುತ್ತಾರೆ. ಆದರೆ ವೈದ್ಯರು ಹೀಗೇಕೆ ಮಾಡುತ್ತಾರೆ ಗೊತ್ತೇ? ಪೋಷಕರು ಯಾವಾಗಲೂ ತಮ್ಮ ಮಗು ನಗುವುದನ್ನು ನೋಡಲು ಬಯಸುತ್ತಾರೆ. ಆದರೆ ಮಗು ಜಗತ್ತಿಗೆ ಬಂದ ತಕ್ಷಣ ಅಳಲು ಪ್ರಯತ್ನಿಸಲು ಕಾರಣವೇನು? ಇದಕ್ಕೆ ಯಾವುದೇ ವಿಶೇಷ ಕಾರಣವಿಲ್ಲ ಎಂದು ಇಂದಿನವರೆಗೂ ನೀವು ಭಾವಿಸದಿದ್ದರೆ ಅದು ತಪ್ಪು. ವಾಸ್ತವವಾಗಿ ಮಗುವನ್ನು ಜಗತ್ತಿಗೆ ತಂದ ತಕ್ಷಣ ಅಳುವುದು ಬಹಳ ಮುಖ್ಯ. ಇದು ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದು. ಮಗುವು ಗರ್ಭದಿಂದ ಹೊರಬಂದ ತಕ್ಷಣ ಅಳುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಮಗು ಜಗತ್ತಿಗೆ ಬಂದ ತಕ್ಷಣ ಅಳಲು ಪ್ರಾರಂಭಿಸಿದರೆ ಅದು ಆರೋಗ್ಯಕ್ಕೆ ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಳುವುದರಿಂದ ಮಗುವಿಗೆ ಅನೇಕ ಪ್ರಯೋಜನಗಳಿವೆ. ಮಗು ಜನಿಸಿದ ತಕ್ಷಣ ಆಮ್ಲಜನಕವು ಶ್ವಾಸಕೋಶವನ್ನು ತಲುಪುತ್ತದೆ. ಇದು ಜೀವನದುದ್ದಕ್ಕೂ ಉಸಿರಾಡಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ವೈದ್ಯರು ಮಗುವನ್ನು ಅಳಲು ಪ್ರಯತ್ನಿಸುತ್ತಾರೆ. ಹುಟ್ಟಿದ ನಂತರ ಮಕ್ಕಳು ತಾವಾಗಿಯೇ ಅಳುವ ಎಲ್ಲವನ್ನೂ ಪ್ರಕೃತಿಯು ಅಂತಹ ವ್ಯವಸ್ಥೆಯನ್ನು ಸೃಷ್ಟಿಸಿದೆ. ಯಾವಾಗ ಮಗುವು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುತ್ತದೆಯೋ ಆಗ ಒಳಗಡೆ ತನಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಾಯಿಯ ಮೂಲಕ ಪಡೆಯುತ್ತದೆ. ಅದು ಆಹಾರವಾಗಲಿ ಅಥವಾ ಆಮ್ಲಜನಕವಾಗಲಿ. ಆದರೆ ಅದು ಹೊರಬಂದ ತಕ್ಷಣ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಮಗುವಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ಮಗು ತನ್ನಷ್ಟಕ್ಕೆ ತಾನೇ ಅಳಲು ಪ್ರಾರಂಭಿಸುತ್ತದೆ. ಕೆಲವೊಂದು ಬಾರಿ ಇದು ಸಂಭವಿಸುವುದಿಲ್ಲ. ನಂತರ ವೈದ್ಯರು ಅಥವಾ ನರ್ಸ್ ಮಗುವಿನ ಕೆನ್ನೆ ಅಥವಾ ಬೆನ್ನಿನ ಮೇಲೆ ಲಘುವಾಗಿ ಉಜ್ಜುವ ಮೂಲಕ ಅಳುವಂತೆ ಮಾಡುತ್ತಾರೆ. ಇದರಿಂದ ಆಮ್ಲಜನಕವು ಮಗುವಿನ ಶ್ವಾಸಕೋಶವನ್ನು ತಲುಪುತ್ತದೆ. ತಕ್ಷಣ ಮಗುವು ಅಳುವುದನ್ನು ಪ್ರಾರಂಭಿಸುತ್ತದೆ. ಈ ಕಾರಣದಿಂದಾಗಿ ವೈದ್ಯರು ಮಗುವನ್ನು ಅಳುವಂತೆ ಪ್ರೇರೇಪಿಸುತ್ತಾರೆ. ಇದಲ್ಲದೆ ಮಗು ಹುಟ್ಟಿದ ತಕ್ಷಣ ಅಳಲು ಇದು ಒಂದು ಕಾರಣವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಇಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.